ಇಲ್ಲೂರಿ ಹೆಂಡತಿ ಇದೆ, ಬೋಳಿ ಮಗ ಇಲ್ಲ ಹುಚ್ಚ ತರ ಮಾತಾಡ್ತಾ ಇದಾರೆ. ನಿಮಗೆ ನಿಮ್ಮ ಅಮ್ಮ ಇಷ್ಟನಾ ಇಲ್ಲ ನಾನು ಇಷ್ಟನಾ? ಇಂಗ್ಲಿಷ್ ಅಷ್ಟೇ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಮಲ್ಲು ಹಸ್ಬೆಂಡ್ ಕನ್ನಡದಲ್ಲಿ ಮಾತಾಡಕ್ ಹೋಗ್ತಾ ಇದ್ದಾರೆ. ತುಂಬಾ ಜನ ನೆನ್ಸ್ಕೊಂಡಿದ್ದಾರೆ ಅದು ನಾನು ಮಲಯಾಳಿ ಅಂತ. ಆಕ್ಚುಲಿ ನಾನ್ ಮಲಯಾಳಿ ಅಲ್ಲ, ನಾನ್ ಬಂದು ಕನ್ನಡಿಗ. ಮೈ ಮಾಮ್ ಇಸ್ ಕನ್ನಡಿಗ, ಮೈ ಡ್ಯಾಡ್ ಇಸ್ ತಮಿಳಿಯನ್. ಸೊ ಅವರಿಬ್ರು ಲವ್ ಮ್ಯಾರೇಜ್ ಆದ್ರು. ಸೊ ನನ್ನ ಮದರ್ ಟಂಗ್ ಬಂದು ಕನ್ನಡ, ನನ್ನ ಹಸ್ಬೆಂಡ್ ಬಂದು ಮಲಯಾಳಿ. ಸೊ ನಾನು ಮಲಯಾಳಂ ಕಲಿತೆ. ಸೊ ಅದಕ್ಕೆ ನಾವು ಇಬ್ರು ಒಟ್ಟಿಗೆ ಒಂದು ಕಪಲ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ, ದಟ್ ಈಸ್ ಮಲಯಾಳಂ. ಓಕೆನಾ? ಸೊ ಇದು ನನ್ನ ಚಾನಲ್ ಕನ್ನಡ. ಸೊ ತುಂಬಾ ಚೆನ್ನಾಗಿ ಡೌಟು, ನೀವು ಮಲಯಾಳಿನ ಕನ್ನಡಿಗನ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ನಾನು ಕನ್ನಡಿಗ. ಓಕೆ, ಸೊ ನೋ ನೀಡ್ ಟು ವೇಸ್ಟ್ ಅ ಟೈಮ್. ನಮ್ಮ ಹಸ್ಬೆಂಡ್ ಜೊತೆ ಕನ್ನಡ ಮಾತಾಡೋಣ, ಬನ್ನಿ. ಹಾಯ್ ಗೈಸ್. ಸೊ ಗೈಸ್, ಇವ್ರು ಬಂದು ನನ್ನ ಹಸ್ಬೆಂಡ್. ಎಲ್ಲರಿಗೂ ವೆಲ್ಕಮ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುದೇವ್. ನಾನು ಕೇರಳದಲ್ಲಿ ಸ್ಟೇ ಮಾಡಿದ್ರು. ನೀವು ಹುಟ್ಟಿ ಬೆಳೆದಿದ್ದಲ್ಲಿ? ನೀವು ಹುಟ್ಟಿ ಬೆಳೆದಿದ್ದಲ್ಲಿ? ಹುಟ್ಟಿ ನೀವೆಲ್ಲಿ ಹುಟ್ಟಿದ್ದು? ನಾವು ಕೇರಳ. ಎಲ್ಲಿ ಬೆಳೆದಿದ್ದು? ಕಾಸರಗೋಡು. ಓಕೆ ಓಕೆ, ಯು ಕ್ಯಾನ್ ಟೆಲ್ ಬಾರ್ನ್ ಅಂಡ್ ಬಾಟಮ್ ಫ್ರಮ್. ಹುಟ್ಟಿದ್ದು ಬೆಳೆದಿದ್ದು ಕೇರಳದಲ್ಲೇ, ಕಾಸರಗೋಡು. ಹುಟ್ಟಿದ್ದು ಬೆಳೆದಿದ್ದು ಕಾಸರಗೋಡಲ್ಲಿ. ಸೊ ಗೈಸ್, ಈ ಬ್ಲಾಗ್ ಅಲ್ಲಿ ಇವ್ರ ಕನ್ನಡನ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲ, ಐ ಮೀನ್ ನಾನು ಕ್ವೆಶನ್ ಕೇಳ್ಬೋದು, ಏನಾದ್ರು ಹೇಳ್ಬೋದು, ಅವ್ರು ಕನ್ನಡದಲ್ಲೇ ರಿಪ್ಲೈ ಕೊಡ್ಬೇಕು, ಕನ್ನಡದಲ್ಲೇ ಮಾತಾಡ್ಬೇಕು. ಅರ್ಥ ಆಯ್ತಾ? ರೆಡಿನಾ? ಸೊ ದೇವೇಟ, ನಿಮಗೆ ಹೆಂಡತಿ ಅಂದ್ರೆ ಇಷ್ಟ? ತುಂಬಾ ಇಷ್ಟ. ತುಂಬಾ ಅಂದ್ರೆ ಎಷ್ಟು? ಜೋರ್ ಇಷ್ಟ. ಜೋರ್? ಯಾರು ಜೋರ್ ಇಷ್ಟ? ತುಂಬಾ ಮೇಲೆ ತುಂಬಾ ಮೇಲೆ ವರ್ಡ್ ಐತೆ. ಏನು? ಜಾಸ್ತಿ. ತುಂಬಾ ಜಾಸ್ತಿ ಇಷ್ಟ. ಓಕೆ, ನಿಮ್ಗೆ ಈ ಮದ್ವೆ, ನನ್ನ ಮದ್ವೆ ಮಾಡ್ಕೊಂಡು ತುಂಬಾ ಖುಷಿ ಇದೆ. ತುಂಬಾ ಖುಷಿ ಇದೆ. ಹಿಂಗೆ ನಿಮ್ ಲೈಫ್ ಹಿಂಗ್ ಚೇಂಜ್ ಆಯ್ತು? ಚೇಂಜ್ ಮುಂದೆ ಹಿಂದೆ ಹಿಂದೆ ತುಂಬಾ ಸ್ಟ್ರಗಲ್ ಮಾಡಿದ್ರೆ ಮಾಡ್ತಾ ಇದೆ. ಇವಾಗ ತುಂಬಾ ಹ್ಯಾಪಿ ಇದೆ. ನೋ ಸ್ಟ್ರಗಲ್ ಇಲ್ಲ, ತುಂಬಾ ಹ್ಯಾಪಿ ಇದೆ. ಹೌದು. ನಿಮಗೆ ನಿಮ್ಮ ಅಮ್ಮ ಇಷ್ಟನಾ ಇಲ್ಲ ನಾನು ಇಷ್ಟನಾ? ಇಷ್ಟ ಇಲ್ಲ. ಇಷ್ಟ ಇದೆ. ಅಮ್ಮ ಮತ್ತೆ ಮೈ ಹಿಂದಿ ನನಗೆ ಎರಡು ಕಣ್ಣು ಮಾದರಿ. ಕಣ್ಣು ತರ ಕೀರ್ತನ ನ ಹಿಂದಿ ಮತ್ತೆ ಅಮ್ಮ ಎರಡು ಕಣ್ಣು ಒಳ್ಳೆ ಕಣ್ಣು ತರ. ಹೌದು. ನಾನು ಯಾವ ಕಣ್ಣು? ಲೆಫ್ಟ್ ಕಣ್ಣು. ನಿಮ್ಮಮ್ಮ ಮಾತ್ರ ರೈಟ್ ಕಣ್ಣ? ಲೆಫ್ಟ್ ಅಂಡ್ ರೈಟ್ ಸೇಮ್ ಕಣ್ಣೊಳ್ಳೆ. ಆದ್ರೂ ರೈಟ್ ಅವ್ರ ಅಮ್ಮಗಂತೆ, ಲೆಫ್ಟ್ ನನಗಂತ ಹೇಳಿಕಂಗೆ. ಬಿಕಾಸ್ ಲೆಫ್ಟ್ ಕಣ್ಣಕ್ಕೆ ತುಂಬಾ ಪವರ್ ಇದೆ. ಇಲ್ಲಪ್ಪ, ನಮ್ಗೆ ಎರಡು ಕಣ್ಣಿಗೂ ಪವರ್ ಐತೆ. ನನಗೆ ಲೆಫ್ಟ್ ಕಣ್ಣು ತುಂಬಾ. ನೋಡ್ದ, ಯಾವಾಗ್ಲೂ ಗೊತ್ತಾಯ್ತು. ನೋಡಿದ್ರ, ಅವ್ರ ಅಮ್ಮಗ್ ರೈಟ್ ಅಂತ, ನನಗ್ ಲೆಫ್ಟ್ ಅಂತ. ಸರಿ, ನಾನು ಅಮ್ಮದ ಏನ ನಿಮ್ಮಮ್ಮನೇ ಫಾರ್ ಎವ್ರಿವನ್ ಅಮ್ಮ ಒಳ್ಳೇದು. ನೀ ಕನ್ನಡದಲ್ಲಿ ಹೇಳಿ. ಎಲ್ಲಾರ್ಗು ಅಮ್ಮ ಅಲ್ವಾ ಲೈಫ್, ಜೀವ. ಹಾಗಂದ್ರೆ ನಾನು ವೈಫ್ ಅದು ಸೆಟಪ್ ಮತ್ತೆ ವೈಫ್ ಅದು ಬೇರೆ ತರ. ಯಾವ ತರ? ಅದೊಂದು ಬೇರೆ ಉಲಗ, ಬೇರೆ ಲೈಫ್.
ಅಷ್ಟು ಇಷ್ಟ ಇಲ್ಲ. ಇದೆ ಗೊತ್ತಾಯ್ತು. ಅರ್ಥ ಆಯ್ತಾ ಗೈಸ್? ಅರ್ಥ ಆಯ್ತಾ? ಸರಿ ಬಿಡಿ, ನಿಮ್ಮಮ್ಮನೇ ಇಷ್ಟ, ನನಗೂ ನಮ್ಮಮ್ಮನೇ ಇಷ್ಟ. ನನಗೆ ನಮ್ಮಮ್ಮ ಅಂದ್ರೆ ತುಂಬಾ ಇಷ್ಟ, ಇವ್ರು ಅದಾದ್ಮೇಲೆ ಸ್ವಲ್ಪ ಇಷ್ಟ. ಸರಿ, ನೀ ಹೇಳಿ. ಏನ್ ಹೇಳ್ಬೇಕು? ಹೇಳಿ. ನಾನು ಅಮ್ಮ. ನನಗೆ ಫಸ್ಟ್ ಬಂದು ನಮ್ಮಮ್ಮ, ಸೆಕೆಂಡ್ ಬಂದು ನೀವು. ಆದ್ರೆ ನೋಡಿ, ನಾನು ಫುಲ್ ಆಗಿ ಇವಾಗ ನಾನು ಫುಲ್ ಆಗಿ ಮಾತಾಡ್ಬಿಡ್ಲ, ನಾನು ಫುಲ್ ಆಗಿ ಮಾತಾಡ್ಬಿಡ್ಲ. ನಾ ಸುಮ್ನೆ ಹೇಳಿದ್ರೆ ಅಮ್ಮ ಫಸ್ಟ್ ಕೀರ್ತನ ಅಲ್ಲ, ಕೀರ್ತನ ಫಸ್ಟ್, ಅಮ್ಮ ಸೆಕೆಂಡ್. ಇದು ಸುಳ್ಳು. ನನಗೆ ನೀವ್ ಲೆಫ್ಟ್, ನಮ್ಮಮ್ಮ ರೈಟ್. ಓಕೆನಾ? ಏನಿ ಗೊತ್ತಾ, ಲೆಫ್ಟೇ ಹಾರ್ಟ್ ಇರೋದು, ಸರಿನಾ? ಹಾರ್ಟ್ ಕನೆಕ್ಷನ್ ನೀವು. ನೀವ್ ಕಣ್ಣು, ನಾನ್ ಕಣ್ ಬಗ್ಗೆ ಕೇಳಿದ್ದು, ನೀವ್ ಕಣ್ ಬಗ್ಗೆ ಅಂದ್ರಿ. ನಾನ್ ನೀವು ರೈಟ್ ಕಣ್ಣು, ನಾ ಲೆಫ್ಟ್ ಕಣ್ಣು ಹಂಗೆ ಅಂತ. ನೀವಾ ರೈಟ್ ಓಳು. ಸಾಕಾ? ಏನಿಲ್ಲ ಗೈಸ್, ನಾನ್ ಸುಮ್ನೆ ಕೇಳಿದ ಕ್ವೆಶ್ಚನ್. ಎಲ್ಲಾರ್ಗು ಫಸ್ಟ್ ಇಂಪಾರ್ಟೆಂಟ್ ಕೊಡ್ಬೇಕಾಗಿರೋದು ಅವ್ರ ಅಮ್ಮಗೆನೆ, ಯಾಕಂದ್ರೆ ಕೊಟ್ಟಿದ್ದು ಜನ್ಮ. ಸೊ ಮಾಮ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಅದಾದ್ಮೇಲೆ ವೈಫು ಹಸ್ಬೆಂಡ್ ಬರೋದು. ಬಟ್ ಲೈಫ್ ಲಾಂಗ್ ಅಮ್ಮ ಇಲ್ಲ ಅಂದ್ಮೇಲೆ ಅಫ್ಕೋರ್ಸ್ ಹಸ್ಬೆಂಡ್ ಮತ್ತೆ ವೈಫೇ ಬರೋದು ಅವ್ರ ಲೈಫಿಗೆ. ಸೊ ಎನಿವೇಸ್, ಅಮ್ಮ ಇಷ್ಟು ದಿನ ಇರ್ತಾರೋ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡು ನಾನು ಆಮೇಲೆ ಮುಂದೆ ನೋಡ್ಕೊಂಡು ಏನಾದ್ರು ಆಕ್ಷನ್ ಮಾಡ್ತಿದ್ದಾರೆ. ಬಟ್ ನನಗೆ ಹಿಂದಿ ಫಸ್ಟ್, ಕೀರ್ತನ ಅಮ್ಮ ಫಸ್ಟ್, ನನಗೆ ಹಿಂದಿ ಫಸ್ಟ್. ನನ್ನ ವರ್ಲ್ಡ್. ಓಕೆ ಓಕೆ, ಸಾಕು ಸಾಕು ಸಾಕು. ಬೇಜಾರಾಯ್ತು ನನಗೆ. ಬೇಜಾರೇನೂ ಆಗಿಲ್ಲ ಸರ್. ಸರಿ, ನನ್ನ ಹಾರ್ಟ್ ನೀವೇ. ಬೇಡ ಬೇಡ, ಅಮ್ಮ ಫಸ್ಟ್, ನಾ ಸೆಕೆಂಡ್. ಇಲ್ಲ, ನೀವೇ ಫಸ್ಟ್. ಇವಳು ಇಷ್ಟು ಲವ್ ಮಾಡಿ ಎಷ್ಟಾಯ್ತು ಇವಾಗ? ಈ ಆನ್ಸರ್, ಇದರ ಆನ್ಸರ್ ಹೇಳ್ತಾರೆ. ಸರಿ, ಬೇಜಾರ್ ಮಾಡ್ಕೊಳ್ಳೋಣ, ನೀವೇ ಫಸ್ಟ್. ಬೇಡ ಗೈಸ್, ಆಕ್ಚುಲಿ ನಾವು ಊಟ ಮಾಡ್ತಾ ಇದ್ವಿ. ಏಡಿಕಾಯಿ ಎಲ್ಲ ತಿನ್ನಾಗ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಿಂತಾ ಇದ್ವಾ, ಅದಕ್ಕೆ ಬ್ಲಾಗ್ ತೆಗ್ದಿಲ್ಲ, ಆಫ್ ಮಾಡ್ಬಿಟ್ವಿ. ಊಟ ಮಾಡ್ತಾ ಇದ್ವಿ, ಇವಾಗ ಮೇಲೆ ಹೋಗ್ತಾ ಇದೀವಿ. ಹೌದು, ನೀನ್ ಯಾವ್ದು ಬಿಟ್ಟು ಬೇರೆ ಏನಾದ್ರು ಮಾತಾಡ್ತಿರೋ ಅಷ್ಟೇ. ಹೌದು, ಸ್ವಲ್ಪ ಬಟ್ಟೆ ಇದೆ ಅಲ್ಲಿ, ಅದೇ ಎತ್ಕೊಂಡು ಮಾತಾಡಲ್ಲ. ಆರಕ್ಬೇಕು, ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ವಿ, ಅದು ಆರಕ್ಕೆ ಹೋಗ್ತಾ ಇದೀವಿ ಗೈಸ್. ದೇವೇಟ ಹೇಳಿ, ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲಿ. ಹೌದು. ನಿಮ್ಗೆ ಬೆಂಗಳೂರು ಇಷ್ಟನಾ ಕೇರಳ ಇಷ್ಟನಾ? ಕೇರಳ. ಅಲ್ಲಿ ನೋಡಿ, ಎಲ್ಲಿ ಗೈಸ್ ನೋಡಿ ಗೈಸ್, ತುಂಬಾ ಹೇಳಿ, ಕೇರಳವಾ ಬೆಂಗಳೂರಾ? ಬೆಂಗಳೂರಲ್ಲ, ಬೆಂಗಳೂರು. ಇಲ್ಲಿ ನ್ಯಾಚರ್, ಅಲ್ಲಿ ಬಿಲ್ಡಿಂಗ್ಸ್, ಏನು ಬೇಕು ನೀವು ಹೇಳಿ. ಇಲ್ಲಿ ಏನು ಸಿಗಲ್ಲ ತಿನ್ನಕ್ಕೆ, ಅಲ್ಲಿ ಎಲ್ಲ ಸಿಗತ್ತೆ ತಿನ್ನಕ್ಕೆ. ಅವಾಗ ಏನಂತೀರಾ? ಏನು ಬೇಡ ನಿಮಗೆ ಹೇಳಿ. ಏನು ಬೇಕು? ಏನು ಬೇಕು ಹೇಳಿ, ನಾನು ಕರ್ಕೊಂಡಿದ್ದೀನಿ. ಎಲ್ಲಿ ಕರ್ಕೊಂಡು ಹೋಗಿದ್ದೀನಿ? ಕರ್ಕೊಂಡು ಹೋಗ್ತೀನಿ. ನನಗೆ ಪಿಜ್ಜಾ ಬೇಕು. ಇಲ್ಲ, ಎಲ್ಲಿ ಸಿಗತ್ತೆ ಪಿಜ್ಜಾ? ಯಾಕೆ ಪಿಜ್ಜಾ? ಬ್ಯಾಡ್ ಫ್ಯಾಟ್, ಜಂಕ್ ಫುಡ್, ಯು ಶುಡ್ ನಾಟ್ ಈಟ್. ಒಳ್ಳೆ ಫುಡ್ ಮಾತ್ರ ಸಿಗತ್ತಾ? ಹೌದು. ಅಲ್ಲಿ ಬೇರೆ ಬ್ಯಾಡ್ ಫುಡ್ ಸಿಗದಾ? ಹೌದು. ಇಲ್ಲಿ ಎಲ್ಲ ನ್ಯಾಚರ್. ನೇಚರ್ ಅದ್ ಬೆಂಗಳೂರಲ್ಲಿ ಐತೆ, ನಂದಿ ಹಿಲ್ಸ್. ಅದಲ್ಲ, ನಿನಗೆ ಗೊತ್ತಿಲ್ಲ ಕೇರಳ ಏನು, ನಿನಗೆ ಇವಾಗ ಗೊತ್ತಿಲ್ಲ. ಮತ್ತೆ ಯಾವಾಗ ಗೊತ್ತಾಗುತ್ತೆ? ಸ್ವಲ್ಪ ಇಯರ್ಸ್ ಪಾಸ್ ಆಗೋಣ. ಸ್ವಲ್ಪ ದಿವಸ ಹೋಗ್ಬೇಕು. ದೇವೇಟ, ನಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 1 year ಆಯ್ತು. ಮತ್ತೆ 1 year ಆಯ್ತು ನಾನು ಇಲ್ಲೇ ಇದ್ದೀನಿ. ಹೌದು. She doesn't know how to spend in Kerala, guys. She only want Bangalore. If any other ಹುಡುಗಿ ಇಲ್ಲಿ ಬಂದ್ರೆ ಎಂಜಾಯ್ ಮಾಡಿ ಅಷ್ಟೇ. ಇಲ್ಲಿ ಏನೈತೆ? ಒಂದ್ ಲೇಕ್ ಇಲ್ಲ, ಒಂದ್ ರಿವರ್ ಇಲ್ಲ, ಬೇರೆ ಓಷನ್. ಅರೆ, ನೀವೆಲ್ಲೂ ಕರ್ಕೊಂಡು ಹೋಗಲ್ಲ ಗೈಸ್, ಇವ್ರು ಎಲ್ಲೂ ಕರ್ಕೊಂಡು ಹೋಗಲ್ಲ ನನ್ನ. ಎಲ್ಲೂ ಕರ್ಕೊಂಡು ಹೋಗಲ್ಲ. ಎಲ್ಲಿ ಕರ್ಕೊಂಡು? ನನ್ನ ರಿವರ್ ಹತ್ರ ಕರ್ಕೊಂಡು ಹೋದ್ರಾ?
ಇಲ್ಲ ಹಿಂಗೆ ಹಂಗೆ ಹೋಗೋ ತರ ಐತೆ, ಯಾಕಿಲ್ಲ, ಮೊನ್ನೆ ತಾನೆ ನೋಡ್ದೆ. ನೋಡಿ ಗೈಸ್, ಎಲ್ಲ ವರ್ಕ್ ನಾನ್ ಮಾತ್ರ ಓಪ ಇವ್ರು ಒಂದಿನ ಕೆಲ್ಸ ಮಾಡ್ಬಿಟ್ಟು ಇಲ್ಲ ಇವ್ರೆ ಅಂತ ಮಾಡೋದು. ಹೆಲ್ಪ್ ಮಾಡಲ್ಲ ನಾನು, ಯಾಕಂದ್ರೆ ಇವತ್ತು ವಿಮೆನ್ಸ್ ಡೇ. ಪಾಪ ತುಂಬಾ ಕೆಲ್ಸ ಮಾಡ್ತಾ ಇದಾರೆ ಇವತ್ತು. ಎಲ್ಲ ದಿನ ಆಕ್ಷನ್ ಅಲ್ಲೇ ಇವ್ರು ಬ್ಲಾಗ್ ನ ಮುಗಿಸ್ತಾರೆ ಅನ್ಸುತ್ತೆ. ಏನು ಮಾಡಕ್ಕಾಗಲ್ಲ, ಮದುವೆ ಮದ್ವೆ ಆಯ್ತಲ್ವಾ. ಹೌದು, ಕೊಡು, ನಾನು ಹೆಲ್ಪ್ ಮಾಡ್ತೀನಿ. ಬೇಡ ಕೊಡು, ಅಲ್ಲಿ ಕೊಡು ಕೊಡು ಕೊಡು. ಜಾಸ್ತಿ ಮಾತಾಡಿದ್ರೆ ಇಲ್ಲೈತಲ್ಲ, ಈಗ ನಾ ಕಟ್ ಮಾಡ್ಬಿಡ್ತೀನಿ. ಅರ್ಥ ಆಯ್ತಾ? ಇವ್ರ ಬಟ್ಟೆ ಒಣಗಾಕರ ಲಕ್ಷಣ ನಿಮ್ಗೆ ಗೊತ್ತಿಲ್ಲ ಗೈಸ್, ಇಲ್ಲ ಅರ್ಧ ಪರ್ಧ. ಇವಾಗ ನಾನ್ ಸರಿ ಮಾಡ್ಬೇಕು. ನೋಡಿ ಗೈಸ್, ಈ ತರನಾ? ಅಲ್ಲಿ ನೋಡು, ಟವಲ್ ನೋಡು. ಅದು ವಿಂಡ್. ವಿಂಡ್ ಕನ್ನಡದಲ್ಲಿ ಏನಂತಾರೆ? ಅದು ತಮಿಳು. ಮಲಯಾಳ. ನಾನ್ ತಮಿಳ್ನಲ್ಲ, ನಾ ಮಲಯಾಳಿ. ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಬಿಸಿಲು. ಬಿಸಿಲುನಾ? ಮತ್ತೆ ಅದೇನದು ಅಲ್ಲಿ ಸೂರ್ಯನ ಏನಂತಾರೆ? ಅದು ಬಿಸಿಲು. ಮತ್ತೆ ಇದಕ್ಕೆ ಏನಂತಾರೆ? ವಿಂಡಿಗೆ ಗಾಲಿ ಬೇಬಿ. ಗಾಲಿ ಅಲ್ಲ, ಗಾಲಿ. ಸಾಕಾಗತ್ತೆ ಗೈಸ್. ಒಂದ್ ವರ್ಷ ನನ್ ಜೊತೆ ಇದ್ಯಾ, ನಮ್ಮ ಅಮ್ಮ ಹತ್ರ ಮಾತಾಡಾಗ, ನಮ್ಮ ಅಜ್ಜಿ ಹತ್ರ ಮಾತಾಡಾಗ ನಮ್ಮಮ್ಮ ಹತ್ರ ಮಾತಾಡಾಗ ಅವಾಗ ನೋಡಿ ಕಲಿಬೋತಾನೆ. ನಾನ್ ಹಿಂಗ್ ಕಲಿತೆ ಮಲಯಾಳಂ. ನಮ್ಮಮ್ಮ ಇವ್ರ ಹತ್ರ ತಮಿಳ ಗೈಸ್ ಮಾತಾಡೋದು, ಯಾಕಂದ್ರೆ ಇವ್ರಿಗೆ ಕನ್ನಡ ಬರಲ್ಲ, ತಮಿಳ್ ಮಾತಾಡ್ತಾರೆ ಅಂತ ನಮ್ಮಮ್ಮ ತಮಿಳ್ ಮಾತಾಡೋದು ಇವ್ರ ಹತ್ರ. ಇನ್ಮೇಲೆ ನಮ್ಮಮ್ಮ ಕನ್ನಡದಲ್ಲೇ ಮಾತಾಡೋ ಅಂತೀನಿ. ಅರ್ಥ ಆಯ್ತಾ? ನೀವ್ ಹೇಳ್ಬೇಕು, ಅಮ್ಮ ನನ್ನ ಹತ್ರ ಕನ್ನಡದಲ್ಲಿ ಮಾತಾಡಿ ಅಂತ. ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಇಂದ ನಿಮ್ನ ವ್ಲಾಗ್ ಇಂದ ಕ್ಯಾನ್ಸಲ್ ಮಾಡ್ತೀರಿ. ನಮ್ ವ್ಲಾಗಿಗೆ ಬರಂಗಿಲ್ಲ ನೀವು. ಥ್ಯಾಂಕ್ ಯು. ನೋಡಿ ಗೈಸ್, ಇವಾಗ ಇದು ಏನು ಹೆಲ್ಪ್? ಇಷ್ಟು ವರ್ಕ್ ಮಾಡಿ ಇವ್ರ ಕ್ಲಿಪ್ ಮಾಡೋದಕ್ಕೆ ನನಗೆ ಆಗಲ್ಲ. ಕ್ಲಿಪ್ ಹಾಕಕ್ ಆಗಲ್ವಾ? ಆಗತ್ತೆ. ನೀ ಮಾಡೋಣ ಇಂದ ವರ್ಕ್. ನಾನೇ ಮಾಡೋದು ಯಾವಾಗ್ಲೂ. ಸುಮ್ನೆ ಇದ್ಬಿಡಿ ಎಲ್ಲಾರು. ವಿಡಿಯೋಕ್ಕೆ ಮಟ್ಟು ವಿಡಿಯೋ ಅಷ್ಟೇ ಇವಾಗ ಹೇಳಿ ಗೋಸ್ಕರ ಇವಾಗ ಹೇಳಿ. ಏನಿಲ್ಲ ಶಟಬನ್ ಕಮ್ ಮುಚ್ಕೊಂಡಿದ್ದೀನಿ. ಇರಿ, ಮುಚ್ಕೊಂಡಿರಿ. ಇಲ್ಲಿ ಬಾ. ನಾನು ಒಂದು ಕೆಟ್ಟ ವರ್ಡ್ ಹೇಳ್ಕೊಟ್ಟಿಲ್ಲ ಗೈಸ್, ಒಂದು ಬ್ಯಾಡ್ ವರ್ಡ್ ನಾನು ಹೇಳ್ಕೊಟ್ಟಿಲ್ಲ ನಿಮಗೆ ಇದುವರೆಗೂ. ಹೇಳಿದ್ರೆ ಯಾವಾಗ? ಬೋಳಿ ಮಗ. ನೀನು ಇದ ಹಿಂದಿ. ಬೋಳಿ ಮಗ, ಒಡಿ ಮಗ. ಮುಚ್ಕೊಂಡಿದ್ದೀನಿ. ರೈಟ್? ಮುಚ್ಕೊಂಡಿರಿ ಅಂತ ಹೇಳಿರ್ತೇನೆ. ಮುಚ್ಕೊಂಡಿದ್ದೀನಿ, ಮುಚ್ಕೊಂಡಿರಿ. ಸಾಯ್ಬಿಡ್ತೀನಿ. ಸಿ ಹಿಂದಿ ಹೆಂಡತಿ ಬೇಬಿ. ಓಕೆ, ಹೆಂಡತಿ. ಹೆಂಡತಿ. ನಾವು ನಿನ್ನ ಗಂಡ ಅಲ್ವಾ? ಹೌದು, ನನ್ನ ಗಂಡ. ಸೊ ಗಂಡಗೆ ಗಂಡಗೆ ಮತ್ತೆ ಇದೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡ ಮಾತ್ರ ಮಾತಾಡಲ್ಲ. ಸೊ ಅಷ್ಟೇ ಗೈಸ್, ನನಗೆ ಕನ್ನಡ ಎಲ್ಲರಿಗೂ ತುಂಬಾ ಇಷ್ಟ ಐತೆ. ನಾನು ಅನ್ಸ್ಕೊಂಡಿದ್ದೀನಿ. ಇವ್ರ ಕನ್ನಡ ಯಾರಿಗೂ ಇಷ್ಟ ಆಗಲ್ಲ. ನೀವು ಕನ್ನಡ ಇನ್ನೂ ಇವರು ಗೈಸ್ ಆಕ್ಚುಲಿ ಇವ್ರು ಇನ್ನೂ ಕನ್ನಡ ಕಲ್ತಿಲ್ಲ ಸರಿಗೆ. ಯಾಕಂದ್ರೆ ಹಿಂಗ ಅನ್ನೋದು ದಿನ ನಾವು ಇಂಗ್ಲಿಷಲ್ಲಿ ಮಾತಾಡಿ ಅಭ್ಯಾಸ. ಮತ್ತೆ ನಾನು ಯಾವಾಗ್ಲೂ ಮಲಯಾಳಮಲ್ಲೇ ಮಾತಾಡ್ತೀನಲ್ಲ, ಅದಕ್ಕೆ. ಆದ್ರೆ ಕನ್ನಡ ಮಾಡು
ಟೀಚ್ ದಿನ ಮಾತಾಡ್ತೀನಿ ತಾನೆ ದಿನ ಮಾತಾಡು. ಫುಲ್ ಟೈಮ್ ಇಂಗ್ಲಿಷೇ ಮಾತಾಡಿ ಮಾತಾಡಿ ಕನ್ನಡ ಬರಲ್ಲ ನನಗೆ. ಇವಾಗ ಏನ್ ಮಾತಾಡ್ತಾ ಇರೋದು? ಸ್ವಲ್ಪ 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 ಸ್ವಲ್ಪ. ಯಾರು ಹೇಳ್ಕೊಟ್ಟಿದ್ದು? ಯೂಟ್ಯೂಬ್ ನೋಡಿ ಲರ್ನ್ ಮಾಡಿ. ಯೂಟ್ಯೂಬ್ ನೋಡಿ ಲರ್ನ್ ಮಾಡ್ತಾ ಇದ್ದೀರಾ? ಮತ್ತೆ ನಾನು ಮಲಯಾಳಂ ಹಿಂಗ್ ಕಲ್ತೆ, ನೀವೇನು ಹೇಳ್ಕೊಟ್ಟಿಲ್ಲ ನನಗೆ. ನಿಮ್ಮ ಅಮ್ಮ ಹೇಳ್ಕೊಟ್ರು. ಅಮ್ಮ ಹೇಳ್ಕೊಟ್ರು, ಮತ್ತೆ ಯೂಟ್ಯೂಬ್ ನೋಡಿನೇ ನಾನು ಕಲ್ತೆ. ಇಲ್ಲ, ಜಾಸ್ತಿ ಒಂದ್ ಸ್ವಲ್ಪನೇ ಹೇಳ್ಕೊಟ್ರಿ. 25% ನೀವೇ ಹೇಳ್ಕೊಟ್ಟಿದ್ದು. ನೆಕ್ಸ್ಟ್ 50% ಮಾತಾಡಿ ಮಾತಾಡಿ ಮಲಯಾಳಂ ಕಲ್ತ್ಕೊಂಡಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ನನ್ನ ಹತ್ರ ಕನ್ನಡ ಮಾತಾಡಕ್ಕೆ ಬರಲೇ ಇಲ್ಲ. ಇಂಗ್ಲಿಷ್ ಅಷ್ಟೇ. ಇಂಗ್ಲಿಷ್ ಮಾತ್ರ ಮಾತಾಡ್ತಾರೆ. ಇಂಗ್ಲಿಷ್ ಮಾತ್ರ ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ನನಗೆ ತುಂಬಾ ಖುಷಿ ಇದೆ ಲರ್ನ್ ಕನ್ನಡ ಮಾತಾಡ್ತಾ ಇದ್ದೀರಾ? ತುಂಬಾ ಇಷ್ಟ ಕನ್ನಡ ನನಗೆ. ತುಂಬಾ ಕನ್ನಡ ಇಷ್ಟ ಆಗಿದ್ರೆ ಯಾವಾಗ್ಲೂ ಕಲಿತಾ ಇದ್ರು ಇವ್ರು ಕನ್ನಡ. ನೀವು ಬೆಂಗಳೂರಲ್ಲಿ ಇದ್ದಾಗನೇ ಕಲಿತಾ ಇದ್ರಿ. ನಿಮ್ಗೆ ಏನಾದ್ರು ಕನ್ನಡ ಇಷ್ಟ ಆಗಿದ್ರೆ? ಬೆಂಗಳೂರಲ್ಲಿ ಕಂಪನಿ ಆಫೀಸಲ್ಲಿ ಎಲ್ಲರೂ ಇಂಗ್ಲಿಷ್ ಮಾತಾಡೋದು. ಯಾರು ಕನ್ನಡ, ತೆಲುಗು, ಅಲ್ಲಿ ತುಂಬಾ ಲ್ಯಾಂಗ್ವೇಜ್ ಪೀಪಲ್ ಇದೆ. ಕನ್ನಡ, ತಮಿಳ್, ತೆಲುಗು, ಹಿಂದಿ. ಅದಕ್ಕೆ ಎಲ್ಲರೂ ಇಂಗ್ಲಿಷಲ್ಲಿ ಮಾತಾಡಿದೆ. ಇಲ್ಲಿ ಹೆಂಡತಿ ಇದೆ, ಕನ್ನಡ ಮಾತಾಡಕ್ಕೆ ಬರಲ್ಲ. ಕನ್ನಡದಲ್ಲಿ ತಾನೇ ಮಾತಾಡ್ತಾ ಇದ್ದೀನಿ ಇವಾಗ. ದಿನ ಇಂಗ್ಲಿಷಲ್ಲಿ ಮಾತಾಡೋ ಗೈಸ್. ನಾವು ಮೈ ಮಿಸ್ಟೇಕ್. ಇವಾಗ ನಮ್ಮ ಮಿಸ್ಟೇಕ್ ಹೇಳಿದ್ದೆ. ಕಂಪ್ಲೇಂಟ್ ಅಂತೂ ಸೆಂಟೆನ್ಸ್ ನ ಫ್ರೇಮ್ ಮಾಡಿ ಮಾಡಿ ಕರೆಕ್ಟ್ ಆಗಿ ಹೇಳ್ತಾರೆ. ಕಂಪ್ಲೇಂಟ್ ಮಾತ್ರ ಅಲ್ವಾ? ಸರಿ, ನೆಕ್ಸ್ಟ್ ವ್ಲಾಗ್ ಕನ್ನಡ ಕಲ್ಸ್ಕೊಂಡು ಮಾತಾಡ್ತೀನಿ. ಸರಿಯಾ? ಮಾತಾಡ್ತೀನಿ. ನಾವು ಸರಿ ಗೈಸ್, ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡೋಣ. ಈ ಬ್ಲಾಗ್ ಬಂದು ನಿಮ್ಗೆ ಅಷ್ಟು ಬೋರಿಂಗ್ ಆಗಿರ್ಬೋದು ಅನ್ಸುತ್ತೆ, ಯಾಕಂದ್ರೆ ಇವ್ರು ಸರಿಗೆ ಮಾತಾಡಿಲ್ಲ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಹೇಳಿ ಬಾಯ್.